ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ದರ್ಶನ್ ಹಾಗೂ ಪವಿತ್ರ ಅವರ ರಿಲೇಷನ್ಶಿಪ್ ಬಗ್ಗೆ ಎಲ್ರಿಗೂ ಗೊತ್ತಾಗಿ ಈಗಾಗಲೇ ಹಲವು ವರ್ಷಗಳೇ ಕಳೆದಿದೆ. 2024ರಲ್ಲಿ ಅವರು ನಮ್ಮ ಒಂದು ರಿಲೇಷನ್ಶಿಪ್ಗೆ 10 ವರ್ಷಗಳಾಯಿತು ಅಂತ ಒಂದು ಪೋಸ್ಟ್ ಹಾಕಿದ್ದು ದರ್ಶನ್ ಅವರ ಬಾಳಲ್ಲಿ ನಡಿಬಾರ್ದೆಲ್ಲ ನಡೆದೋಯ್ತು. ದರ್ಶನ್ ಅವರು ಬರೋಬ್ಬರಿ 137 ದಿವಸ ಜೈಲಲ್ಲಿ ಕಳಿಬೇಕಾಗಿತ್ತು. ಹಾಗೆ ಪವಿತ್ರ ಅವರು ಕೂಡ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿಗೆ ಬಂದಿದ್ರು. ಬಟ್ ಇಬ್ಬರಿಗೂ ಕೂಡ ಈಗ ಬೇಲ್ ಆಗಿ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಪವಿತ್ರಾಳನ್ನು ಮದುವೆ ಆಗಿದ್ದಂತಹ ಸಂಜಯ್ ದತ್ ಅವರು ಇಷ್ಟು ದಿವಸ ಎಲ್ಲಿಯೂ ಕೂಡ ಪವಿತ್ರ ಅವರ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಯಾವುದೇ ಒಂದು ಇಂಟರ್ವ್ಯೂಗಳಲ್ಲಿ ಅವರು ಅಟೆಂಡ್ ಆಗ್ತಿರ್ಲಿಲ್ಲ. ಬಟ್ ಪವಿತ್ರ ಅವರು ಜೈಲಿಗೆ ಹೋದ ತಕ್ಷಣ ಅವ್ರನ್ನ ಮೀಡಿಯಾದವರು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರು ಪವಿತ್ರ ಬಗ್ಗೆ, ಅವರ ಮಧ್ಯೆ ಇದ್ದಂತಹ ಲವ್ ಸ್ಟೋರಿ, ಹಾಗೆ ಅವ್ರ ಮದುವೆ ಆದಮೇಲೆ ಇದ್ದಂಥ ರೀತಿ, ಹಾಗೆ ಅವರು ದರ್ಶನ್ ಅವ್ರ ಜೊತೆ ಹೇಗೆ ಕನೆಕ್ಟ್ ಆದರು, ಹಾಗೆ ಇವ್ರಿಗೆ ಹೇಗೆ ಡಿವೋರ್ಸನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪವಿತ್ರ ಅವರು ಹೊರ ಬರೋಕ್ಕೂ ಮುಂಚೆ ಒಂದು ಇಂಟರ್ವ್ಯೂನಲ್ಲಿ ಸಂಜಯ್ ದತ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಭಾರಿ ಸದ್ದು ಮಾಡ್ತಿದೆ, ಹಾಗೆ ತುಂಬಾ ವೈರಲ್ ಆಗಿದೆ. ಎಸ್ ಫ್ರೆಂಡ್ಸ್, ಸಂಜಯ್ ದತ್ ಅವರು ಬಹಳ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ, ನಮ್ಮ ಒಂದು ಸಂಸಾರ ಹಾಳಾಗಲಿಕ್ಕೆ ಕಾರಣ ಒಬ್ಬ ಕಿರುತೆರೆಯ ನಟಿ ಅಂತ. ಆ್ಯಂಡ್ ಅವರು ಬರೀ ಕಿರುತೆರೆಯ ನಟಿ ಅಲ್ಲ, ರಿಯಾಲಿಟಿ ಶೋಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿದಂತಹ ನಟಿ ಇವರು. ಆ್ಯಂಡ್ ಆ ನಟಿ ಕೂಡ ತಾನು ಮದುವೆ ಆಗಿರುವ ಗಂಡನನ್ನು ಬಿಟ್ಟು ಈಗ ಬೇರೊಬ್ಬರ ಜೊತೆ ಜೀವನವನ್ನು ನಡೆಸ್ತಿದ್ದಾರೆ. ಹಾಗಿದ್ರೆ ಸಂಜಯ್ ದತ್ ಹಾಗೂ ಪವಿತ್ರ ಅವರ ರಿಲೇಷನ್ಶಿಪ್ ಹಾಳು ಮಾಡಿದ ಆ ನಟಿ ಯಾರು, ಆ್ಯಂಡ್ ಇವರ ರಿಲೇಷನ್ಶಿಪ್ ಹಾಳಾಗೋಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಸ್ನೇಹಿತರೆ, ಪವಿತ್ರ ಗೌಡ ತಾನು ದೊಡ್ಡ ಹೀರೋಯಿನ್ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಾರೆ. ಒಂದು 2-3 ಮೂವಿಗಳಲ್ಲೂ ಅವರು ಆ್ಯಕ್ಟ್ ಮಾಡ್ತಾರೆ. ಬಟ್ ಹೇಳ್ಕೊಳ್ಳುವಂತಹ ಸಕ್ಸಸ್ ಏನು ಸಿಗಲ್ಲ ಅವ್ರಿಗೆ ಇಂಡಸ್ಟ್ರಿನಲ್ಲಿ. ಬಟ್ ಸಿನಿಮಾದಲ್ಲಿ ಇವ್ರಿಗೆ ಸಕ್ಸಸ್ ಸಿಕ್ಕಿಲ್ಲ ಅಂತಂದ್ರೂ ಇವರ ಲೈಫಲ್ಲಿ ಇವರು ಸಕ್ಸಸ್ಸನ್ನು ತೊಗೊಂಡ್ರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ದರ್ಶನ್ ಅಂತಹ ಒಬ್ಬ ದೊಡ್ಡ ವ್ಯಕ್ತಿ ಇವರ ಜೊತೆ ನಿಲ್ಲೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇತ್ತೀಚೆಗಷ್ಟೇ ಇವರ ಫೋಟೋಸ್ಗಳು ತುಂಬಾ ವೈರಲ್ ಆಯಿತು. ಆ್ಯಂಡ್ ದರ್ಶನ್ ಅವರು ಪವಿತ್ರ ಗೌಡ ಅವರ ಮಗಳ ಜೊತೆ ಡ್ಯಾನ್ಸ್ ಮಾಡಿರೋ ವಿಡಿಯೋ ಕೂಡ ತುಂಬಾ ವೈರಲ್ ಆಯಿತು. ಈ ವಿಡಿಯೋವನ್ನು ನೋಡಿದ ವೀಕ್ಷಕರಿಗೆ ಅನಿಸಿದ್ದು ಒಂದೇ, ಪವಿತ್ರ ಗೌಡ ಮಗಳು ಸಂಜಯ್ ದತ್ಗೆ ಹುಟ್ಟಿದಾರ ಅಥವಾ ದರ್ಶನ್ ಮಗಳ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಈಗ ಸಂಜಯ್ ದತ್ ಅವರು ಇದೆಲ್ಲದರ ಬಗ್ಗೆ ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಅವರು ತಮ್ಮ ಪ್ರೀತಿಯ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ನಾನು ಮತ್ತು ಪವಿತ್ರ ಗೌಡ ಅವರು ಪ್ರೀತಿಸಿ ಮದುವೆ ಆದ್ವಿ. ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಹಾಗೆ ನನ್ನ ಬಗ್ಗೆ ಎಲ್ಲ ಪವಿತ್ರ ಗೌಡಗೆ ಗೊತ್ತಿತ್ತು. ಹಾಗೆ ಪವಿತ್ರ ಅವರ ಕೆಲಸದ ಬಗ್ಗೆ, ಪವಿತ್ರ ಅವರ ಲೈಫ್ ಸ್ಟೈಲ್ಸ್ ಬಗ್ಗೆ ಕೂಡ ನನಗೆ ಎಲ್ಲವೂ ಗೊತ್ತಿತ್ತು. ಹಾಗೆ ಪವಿತ್ರ ಗೌಡ ಅವರಿಗೂ ಕೂಡ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲವೂ ತಿಳಿದಿತ್ತು. ನಾವಿಬ್ಬರು ಮುದ್ದಾದ ಸಂಸಾರವನ್ನು ನಡೆಸ್ತಿದ್ರಿ. ನಮಗೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಮಗು ಕೂಡ ಆಯಿತು. ಬಟ್ ನಮ್ಮ ಸಂಸಾರಕ್ಕೆ ಒಬ್ಬ ಕಿರುತೆರೆಯ ನಟಿ ಎಂಟ್ರಿ ಕೊಟ್ಟ ತಕ್ಷಣ ಹಾಲಿನಂತೆ ಇದ್ದಂತಹ ಸಂಸಾರ ಡಿವೋರ್ಸ್ಗೆ ಬಂದು ನಿಂತ್ಕೊಳ್ತು. ನಾನು ಮತ್ತು ಪವಿತ್ರ ಗೌಡ ಅವರು ಒಂದು ಮನೆಯಲ್ಲಿ ಇರ್ತಿದ್ವಿ. ಆ ಮನೆಗೆ ಕನ್ನಡದ ಕಿರುತೆರೆಯ ನಟಿ ಹಾಗೂ ರಿಯಾಲಿಟಿ ಶೋಗಳ ರಾಣಿಯಾದಂತಹ ಕೋಳಿ ರಮ್ಯಾ ಅವರು ಆಗಾಗ ಅವರು ಮನೆಗೆ ಬರ್ತಿದ್ದ ಕಾರಣ ಪವಿತ್ರ ಗೌಡ ಹಾಗೂ ರಮ್ಯಾಳ ಮಧ್ಯ ಒಂದೊಳ್ಳೆ ಬಾಂಡಿಂಗ್ ಸ್ಟಾರ್ಟ್ ಆಯಿತು. ಹಾಗೆ ಅವರ ಫ್ರೆಂಡ್ಶಿಪ್ ಕೂಡ ತುಂಬಾ ಸ್ಟ್ರಾಂಗ್ ಆಯಿತು. ರಮ್ಯಾ ಅವರು ಕೂಡ ತುಂಬ ದಿವಸಗಳ ಕಾಲ ನಮ್ಮ ಮನೆಯಲ್ಲೇ ಉಳಿದುಕೊಳ್ಳಲು ಸ್ಟಾರ್ಟ್ ಮಾಡಿದ್ರು. ಹೀಗೆ ರಮ್ಯಾ ಅವರು ನಮ್ಮ ಮನೆಯಲ್ಲಿ ಒಬ್ಬರು ಅಂತ ಆದಮೇಲೆ ಪವಿತ್ರ ಗೌಡ ಅವರು ರಮ್ಯಾ ಅವರ ಮಾತನ್ನು ತುಂಬ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರೂ ಕೂಡ ಜೊತೆಯಾಗಿ ಪಾರ್ಟಿಗಳಿಗೆ, ಪಬ್ಗಳಿಗೆ ಹೋಗ್ತಿದ್ರು. ಇಬ್ಬರದು ಒಂದೇ ಗೋಲ್ ಆಗಿದ್ದರಿಂದ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಹೆಸರನ್ನು ಮಾಡ್ತೀವಿ ಅನ್ನೋ ಛಲವನ್ನು ತೊಟ್ಟು ಇವರಿಬ್ಬರು ಜೊತೆಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರಿಬ್ಬರ ಬಾಂಡಿಂಗ್ ಎಷ್ಟರ ಮಟ್ಟಿಗೆ ತಲುಪಿತ್ತು ಅಂತಂದರೆ, ಗಂಡ ಆದವನು ನಾನು, ನನ್ನ ಮಾತನ್ನು ಬಿಟ್ಟು ಕೋಳಿ ರಮ್ಯಾ ಅವರ ಮಾತನ್ನು ತೆಗೆದುಕೊಳ್ಳುವಷ್ಟು ಸ್ಟ್ರಾಂಗ್ ಆಗಿ ಅವರಿಬ್ಬರು ಜೊತೆಯಲ್ಲಿದ್ದರು. ಕೋಳಿ ರಮ್ಯಾ ತನ್ನ ಮನೆಯನ್ನು ಖಾಲಿ ಮಾಡಿ ನನ್ನ ಮನೆಯಲ್ಲಿ ಬಂದು ಉಳ್ಕೊಂಡಿದ್ರು. ಕೊನೆಗೆ ಇವರ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೀತು ಅಂತಂದರೆ, ನಮ್ಮಿಬ್ಬರ ಮಧ್ಯೆ ಡಿವೋರ್ಸೇ ಆಗೋಯ್ತು. ಅಷ್ಟರ ಮಟ್ಟಕ್ಕೆ ಇವರಿಬ್ಬರು ಒಟ್ಟಾಗಿದ್ದರು. ಸೊ ಅವರ ಒಂದು ಫ್ರೆಂಡ್ಶಿಪ್ ನಮ್ಮಿಬ್ಬರ ಸಂಸಾರವನ್ನೇ ಹಾಳು ಮಾಡ್ತು ಅನ್ನುವ ಶಾಕಿಂಗ್ ಸ್ಟೇಟ್ಮೆಂಟನ್ನು ಸಂಜಯ್ ದತ್ ಅವರು ಕೊಟ್ಟಿದ್ದಾರೆ. ಆಗ ತಾನೇ ಕೋಳಿ ರಮ್ಯಾ ಅವರು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ನೇಮು ಫೇಮನ್ನು ಗಿಟ್ಟಿಸ್ಕೊಂಡಿದ್ರು. ಸೊ ಆ ಒಂದು ನೇಮು ಫೇಮ್ ಇದ್ದಾಗಲೇ ನಾನು ಇಂಡಸ್ಟ್ರಿಗೆ ಕಾಲಿಡಬೇಕು, ಇಂಡಸ್ಟ್ರಿಗೆ ಕಾಲಿಟ್ಟು ಒಬ್ಬ ದೊಡ್ಡ ಹೀರೋಯಿನ್ ಆಗಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ರು. ಇದೇ ಟೈಮ್ಗೆ ಪವಿತ್ರ ಗೌಡ ಅವರಿಗೆ ರಮ್ಯಾ ಅವರು ಕೂಡ ಪರಿಚಯ ಆಗ್ತಾರೆ. ರಮ್ಯಾ ಅವ್ರಿಗೆ ಇದ್ದಂತಹ ನೇಮು, ಫೇಮು, ಫ್ಯಾನ್ ಬೇಸು ಇದ್ದದನ್ನು ನೋಡಿ ಪವಿತ್ರ ಗೌಡ ಅವರು ರಮ್ಯಾ ಅವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನನಗೂ ಒಂದು ಪಾತ್ ಸಿಗುತ್ತೆ ಇಂಡಸ್ಟ್ರಿಗೆ ಎಂಟ್ರಿ ಆಗಲಿಕ್ಕೆ ಇವಳ ಮುಖಾಂತರ ಅಂತ. ಬಟ್ ಕೋಳಿ ರಮ್ಯಾ ಅವರು ಭದ್ರಾವತಿ ಅವರು ಆದಂಥ ಕಾರಣ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಮನೆ ಇರೋದಿಲ್ಲ. ಹಾಗಾಗಿ ಅವರು ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಅಲ್ಲೇ ಉಳ್ಕೊಳ್ಳಲು ನಿರ್ಧಾರವನ್ನು ಮಾಡಿರ್ತಾರೆ.
ಇಬ್ಬರು ಒಬ್ರಿಗೊಬ್ರು ಕ್ಲೋಸ್ ಆಗ್ತಾರೆ, ಕಷ್ಟ ಸುಖಗಳನ್ನ ಮಾತಾಡ್ಕೊಳ್ಳೋಷ್ಟು ಕ್ಲೋಸ್ ಆಗ್ತಾರೆ. ಹಾಗೆ ಇಬ್ರಿಗೂ ಆಸೆ ಇದ್ದಿದ್ದು ಒಂದ್ರ ಮೇಲೇ, ಅದು ನಾವು ಇಂಡಸ್ಟ್ರಿನಲ್ಲಿ ಒಂದು ಹೆಸರನ್ನು ಸಂಪಾದನೆ ಮಾಡಬೇಕು ಅಂತನ್ನೋದು. ಸೊ ಇಬ್ಬರು ಕೂಡ ಜೊತೆಯಲ್ಲಿನೇ ಚಾನ್ಸಸ್ಗಳನ್ನ ಕೇಳಿಕೊಂಡು ಎಲ್ಲೆಲ್ಲಿ ಆಡಿಷನ್ಸ್ ಕೊಡಬೇಕು, ಎಲ್ಲೆಲ್ಲಿ ಯಾವ್ಯಾವ ಡೈರೆಕ್ಟರ್ಸ್ಗಳನ್ನ ಮೀಟ್ ಮಾಡಬೇಕು ಅಂತೆಲ್ಲ ಇಬ್ಬರು ಸೇರಿಕೊಂಡು ಜೊತೆಯಲ್ಲಿ ಓಡಾಡಲಿಕ್ಕೆ ಕೂಡ ಶುರು ಮಾಡ್ತಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಕೋಳಿ ರಮ್ಯಾ ಅವ್ರಿಗೆ ಮದುವೆ ಆಗಿರಲಿಲ್ಲ. ಬಟ್ ಪವಿತ್ರ ಅವ್ರಿಗೆ ಮದುವೆ ಆಗಿ ಒಂದು ಮಗು ಸಹ ಇತ್ತು. ಮಗು ಇದ್ದ ಕಾರಣ ಪವಿತ್ರ ಗೌಡ ಅವ್ರಿಗೆ ಒಂದಿಷ್ಟು ಚಾನ್ಸಸ್ಗಳು ಸಿಗ್ತಿರ್ಲಿಲ್ಲ. ಕೋಳಿ ರಮ್ಯಾ ಅವ್ರಿಗೆ ಚಾನ್ಸಸ್ ಸಿಗ್ತಿದ್ದಿದ್ದು ಜಾಸ್ತಿ ಆಗಿತ್ತು. ಸೊ ಪವಿತ್ರ ಗೌಡ ಅವರು ಈ ಒಂದು ವಿಚಾರಕ್ಕೆ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ. ಅವಳು ಚಾನ್ಸಸ್ ಕೇಳ್ಕೊಂಡು ಹೋಗ್ತಿದ್ದಾಳೆ, ನಾನು ಹೋಗ್ತಿದ್ದೀನಿ, ಬಟ್ ನನಗೆ ಸಿಗ್ತಿಲ್ಲ, ಅವ್ರಿಗೆ ಸಿಗ್ತಿದೆ, ನಾನು ಮದುವೆ ಆಗಿ ಮಗು ಇರೋದೇ ನನ್ನ ತಪ್ಪಾಯಿತು ಅನ್ನೋ ರೀತಿ ಅವರ ಮೈಂಡ್ ಡಿಸ್ಟರ್ಬ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೋಳಿ ರಮ್ಯಾ ಅವ್ರಿಗೆ ಚಾನ್ಸಸ್ ಸಿಗ್ತಿದ್ದನ್ನು ನೋಡಿ ಪವಿತ್ರ ಗೌಡ ಅವರು, ನಾನು ಕೂಡ ಕೋಳಿ ರಮ್ಯನ ರೀತಿ ಆಗಬೇಕು, ನಾನು ಕೂಡ ಅವಳ ರೀತಿ ಇದ್ದರೆ ನನಗೂ ಕೂಡ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಇಂಡಸ್ಟ್ರಿನಲ್ಲಿ ಸಿಗುತ್ತೆ ಅನ್ನೋ ರೀತಿ ಇವರ ಮೈಂಡ್ಸೆಟ್ಟನ್ನು ಫಿಕ್ಸ್ ಮಾಡ್ಕೊತಾರೆ. ಫಿಕ್ಸ್ ಮಾಡಿಕೊಂಡು ನಂತರ ಇವರ ಗಂಡನಿಗೆ ಡಿವೋರ್ಸ್ ಕೊಡುವ ಮಟ್ಟಕ್ಕೆ ಕೂಡ ಹೋಗ್ತಾರೆ. ಸೊ ಇದರಿಂದ ನಮಗೆ ಕ್ಲಿಯರಾಗಿ ಗೊತ್ತಾಗೋದೇನಪ್ಪ ಅಂತಂದರೆ, ಕೋಳಿ ರಮ್ಯಾ ಎನ್ನುವ ಒಬ್ಬ ಕಿರುತೆರೆ ನಟಿಯಿಂದ ಸಂಜಯ್ ದತ್ ಹಾಗೂ ಪವಿತ್ರ ಅವರ ಸಂಸಾರವೇ ಹಾಳಾಯಿತು. ಇಬ್ಬರ ನಡುವೆಯೂ ಡಿವೋರ್ಸ್ ಆಗಿ ಬೇರೆ ಬೇರೆ ಸಂಸಾರ ನಡೆಸುವಂತಹ ಸಂದರ್ಭ ಕೂಡ ಬಂದಿದೆ. ಪವಿತ್ರ ಗೌಡ ಅವರೇನೋ ಸಂಜಯ್ ದತ್ ಅವ್ರನ್ನ ಕಂಪ್ಲೀಟಾಗಿ ಮರೆತು ಇನ್ನೊಬ್ಬರ ಜೊತೆ ಫಿಕ್ಸ್ ಆಗಿದ್ದಾರೆ. ಬಟ್ ಸಂಜಯ್ ದತ್ ಅವರು ಈಗಲೂ ಕೂಡ ಪವಿತ್ರ ಗೌಡ ಅವರಿಗೆ ವೆಯ್ಟ್ ಮಾಡ್ತಿದ್ದಾರೆ. ಪವಿತ್ರ ಗೌಡ ಅವರು ರಮ್ಯಾನ ಸಹವಾಸ ಮಾಡಲಿಲ್ಲ ಅಂತಂದಿದ್ದರೆ ಸೀರಿಯಲಲ್ಲಿ ಮಿಂಚಬೇಕು, ಸಿನಿಮಾಗಳಲ್ಲಿ ನಾನು ಆ್ಯಕ್ಟಿಂಗನ್ನು ಮಾಡಬೇಕು ಅನ್ನೋ ಕನಸನ್ನು ಇಟ್ಕೊಂಡಿರಲಿಲ್ಲ ಅಂದಿದ್ದರೆ ಸಂಜಯ್ ದತ್ ಹಾಗೂ ಪವಿತ್ರ ಗೌಡ ಅವರು ಅವರ ಮಗಳ ಜೊತೆ ಒಂದು ಒಳ್ಳೆ ಸಂಸಾರನ ನಡೆಸ್ಬೋದಾಗಿತ್ತು. ಬಟ್ ಇದೆಲ್ಲದಕ್ಕೂ ಕಲ್ಲನ್ನು ಹಾಕಿದ್ದು ಕೋಳಿ ರಮ್ಯಾ ಅವರು ಅಂತ ಸಂಜಯ್ ದತ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ.